ಇಷ್ಟ ಅನ್ನ ತಿನ್ಬಿಟ್ರೆ ಇಷ್ಟ ಅನ್ನ ಇಲ್ಲಾರೆ ಖಾಲಿಲ್ಲ ಅನ್ಸುತ್ತೆ. ಮತ್ತೆ ತುಂಬಾ ತಿನ್ನಕ್ ಹಾಕಿದ್ರೆ ಎತ್ಕೊಂಡು ಹೋಗೋದು ಕೋಟಿ ಕೋಟಿ ಎನ್ನ ಬೇಕಂತೀವಿ. ಅನ್ನ ಇದೆಯಲ್ಲ ಹೊಟ್ಟೆ ತುಂಬ ಕೊಟ್ರೆ ಇನ್ನು ಮುಟ್ಟಲ್ಲ. ಎಣ್ಣೆ ನಿಮಿಷ ತೃಪ್ತಿ ಆಗೋದು ಇನ್ಯಾದ್ರೂ ತೃಪ್ತಿ ಆಗೋದು. ಒಂದು ಎಷ್ಟು ಇಲ್ಲಿ ಇಲ್ಲಿ ತುಂಬ ಇದೀವಿ. ಇದೇನ್ ತಿಂತೀವಿ ಹೊಟ್ಟೆ ತುಂಬ ಅಪ್ಪ ಅನ್ನ ಬೇಗ ಅಂತ ಇನ್ನೊಂದ ಸ್ವಲ್ಪ ನೀರ್ ಹಾಕ್ತದೆ. ಹಾ ಸರಿ ಹೋಗುತ್ತೆ. ಆಮೇಲೆ ಬಾಯ್ಲ್ ಆದ್ಮೇಲೆ ಅಕ್ಕಿ ಹಾಕೋದು. ಬಾಯ್ಲ್ ಆದ್ಮೇಲೆ ಅಕ್ಕಿ ಹಾಕೋದಲ್ವಾ. ಆಮೇಲೆ ನೀವು ದಮ್ ಕಟ್ಬಿಡ್ತೀರಲ್ವಾ. ಹೌದು 70% ಅಕ್ಕಿದಲ್ಲಿ ಬೇಯಿಸಿ 30% ದಮ್ಮಲ್ಲಿ ಬೇಯಿಸಿ. ಬನ್ಸಂದ್ರಿಂದನಾ ನೀವು ಮಂಡ್ಯನಾ? ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೂರುವರೆ ಗಂಟೆ ಆಯ್ತು. ಹೊರಡೋಣ ಬಾ. ಇವತ್ತು ವಿಶೇಷ ಆಗೋಕೆ ಹೋಗೋಣ. ನೋಡೋಣ ಬೆಳಿಗ್ಗೆ 3:30 ಗಂಟೆ ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ. ಓಕೆ ಡನ್. ಬಂಧುಗಳೇ ನಾನು ಉಮಾಶಂಕರ್. ಇವತ್ತು ಎಷ್ಟಪ್ಪ ಉಮಾಶಂಕರ್ ಟೈಮ್? 4 ಗಂಟೆನಾ? 4 ಗಂಟೆ ಆಗಿದೆ. 4 ಗಂಟೆ. ಅಕ್ಷಯ್ ದಮ್ ಬಿರಿಯಾನಿ ಹತ್ರ ಇದ್ದೀನಿ. ಹೊಸಕೋಟೆ ನೋಡ್ಬೋದು, ಬೋರ್ಡಲ್ಲಿ ಕಾಣಿಸ್ತಾ ಇದೆ ಅಕ್ಷಯ್ ದಮ್ ಬಿರಿಯಾನಿ ಹೊಸಕೋಟೆ. 4 ಗಂಟೆಗೆ ಅಲ್ಲೇ 3 ಅಂಡಿ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಒಂದಾಗಿದೆ ಕೊಡ್ತಾ ಇದಾರೆ ಬಿರಿಯಾನಿ, ಎರಡನೇದು ಆಗಿದೆ ಇವಾಗಿನ ದಮ್ ಹಾಕಿದ್ರು ತಗೊಂಡ್ರು, 3ನೇದು ಇವಾಗ ಮಾಡ್ತಾ ಇದಾರೆ. ಬಂಧುಗಳೇ ಬನ್ನಿ ನೋಡೋಣ ಹೇಗ್ ಮಾಡ್ತಾರೆ ಅನ್ನೋದು ತಮಗೆ ತೋರಿಸ್ತೀನಿ. ಬಂಧುಗಳೇ, ಬೆಳಿಗ್ಗೆ 4 ಗಂಟೆಗೆ ನಾವು ಅಕ್ಷಯ್ ದಮ್ ಬಿರಿಯಾನಿ ವಿಡಿಯೋ ಶೂಟ್ ಮಾಡ್ತಾ ಅಲ್ಲಿ ನಮಿಗೊಬ್ಬ ಚಿಂದಿಯಾಯೋನು ಪ್ಲಾಸ್ಟಿಕ್ ಗನ್ ತರ ಮಾಡ್ಕೊಂಡ್ಬಿಟ್ಟು ಶೂಟ್ ಮಾಡ್ತೀನಿ ಅಂದ್ಬಿಟ್ಟ. ಒಂದ್ ಕ್ಷಣ ನನಗೆ ಗಾಬರಿ ಆಗೋಯ್ತು. ತಕ್ಷಣ ಗೊತ್ತಾಯ್ತು ತಮಾಷೆ ಮಾಡ್ತಿದ್ದೇನೆ ಅಂತೇಳಿ. ನೋಡಿ ಬಂಧುಗಳೇ, ಇಲ್ಲಿ ಚಿಕನ್ ಬಿರಿಯಾನಿ ಆಗಿದೆ. ಇಲ್ಲಿ ಅದು ಇದೇ ರೀತಿಯಾಗಿ ಎದುರುಗಡೆ ಮಟನ್ ಬಿರಿಯಾನಿ ಬೆಳಿಗ್ಗೆ 2:30ಗೆ ರೆಡಿ ಆಗಿದೆ. ಇಲ್ಲಿ ಮಟನ್ ಬಿರಿಯಾನಿಯನ್ನ ಕೊಡ್ತಾ ಇದಾರೆ. ಜನಗಳು ಬೆಳಿಗ್ಗೆ 2:30ಇಂದಾನೆ ಬಂದು ಕ್ಯೂ ನಿಂತಿದ್ದಾರೆ ಮಟನ್ ಬಿರಿಯಾನಿಗೋಸ್ಕರ. ಯಾಕಂದ್ರೆ ಮಟನ್ ಬಿರಿಯಾನಿ ತಗೊಂಡ್ರೆ ಭಾನುವಾರದೊಂದು ಮಾತ್ರ ಚಿಕನ್ ಲೆಗ್ ಪೀಸ್ ಫ್ರೀ ಕೊಡ್ತಾರೆ. ಕಾಂಬೋ ಇದೆ, 600 ಲೆಗ್ ಪೀಸ್ ಇರುತ್ತೆ. 600 ಜನ ಯಾರಿಗೆ ಬರ್ತಾರೋ ಮಟನ್ ಬಿರಿಯಾನಿ ತಗೊಂಡವರಿಗೆ ಒಂದೊಂದು ಲೆಗ್ ಪೀಸ್ ಫ್ರೀ ಇರುತ್ತೆ ಬಂಧುಗಳೇ. ಅದೇ ರೀತಿ ನೀವು ನೋಡ್ಬೋದು, ಬೆಳಗಿನ ಜಾವ 3 ಗಂಟೆಯಿಂದ ಅಂದ್ರೆ 2:30 ಗಂಟೆಯಿಂದ ಬಿರಿಯಾನಿ ರೆಡಿ ಇತ್ತಂತೆ. 2:30 ಗಂಟೆಯಿಂದ ಕೊಡ್ತಾ ಇದಾರೆ. ಪಾರ್ಸಲ್ ತಗೊಂಡೋಗೋರು ಪಾರ್ಸಲ್ ತಗೊಂಡು ಹೋಗ್ತಾ ಇದಾರೆ, ಅಲ್ಲೇ ತಿಂತಾ ಇದಾರೆ ಬಂಧುಗಳೇ. ಸಾಕಷ್ಟು ಪಾರ್ಸಲ್ ಕೂಡ ಹೋಗುತ್ತೆ. ಇಲ್ಲಿ ಅಕ್ಷಯ್ ದಮ್ ಬಿರಿಯಾನಿಯಲ್ಲಿ ಮಟನ್ ಬಿರಿಯಾನಿ ಬಹಳ ಬೇಡಿಕೆ ಇದೆ ಬಂಧುಗಳೇ. ಮಟನ್ ಅಂಡ್ ಚಿಕನ್ ಬಿರಿಯಾನಿಯನ್ನ ಹೊರಗಡೆನೆ ಮಾಡ್ತಾರೆ. ನೀವು ಈ ಕಡೆ ಒಳಗಡೆ ಬಂತು ಅಂದ್ರೆ ನೋಡ್ಬೋದು, ದೊಡ್ಡದು ವಿಶಾಲವಾದ ಒಂದು ಹಾಲ್ ಇದೆ. ಅಂದ್ರೆ ಹೋಟೆಲ್ ಒಳಗಡೆ ಬಹಳಷ್ಟು ಜಾಗ ಇದೆ. ಅಲ್ಲಿ ಬಹಳಷ್ಟು ಟೇಬಲ್ಗಳು ಮತ್ತು ಚೇರ್ಗಳನ್ನ ಹಾಕಿದ್ದಾರೆ. ನೀವು ಹೊರಗಡೆಯಿಂದ ಚಿಕನ್ ಅಥವಾ ಮಟನ್ ಬಿರಿಯಾನಿ ಯಾವುದೇ ಒಂದು ತಗೊಂಬಂದ್ರು ಕೂಡ ಇಲ್ಲಿ ನೀವು ಫ್ರೆಂಡ್ಸ್ಗಳು 4 ಜನ ಬಂದಿರ್ರಿ, 6 ಜನ ಬಂದಿರ್ರಿ, 10 ಜನ ಬಂದಿರ್ರಿ, ಎಷ್ಟು ಜನ ಬಂದಿದ್ರು ಕೂಡ ಟೇಬಲ್ ಅಂಡ್ ಚೇರ್ ವ್ಯವಸ್ಥೆ ಇದೆ. ನೀವು ಅಲ್ಲಿ ಸಪರೇಟ್ ಆಗಿ ನಿಮ್ಮ ಗುಂಪುಗಳಾಗಿ ನೀವು ಕುತ್ಕೊಬಹುದು. ಕುತ್ಕೊಂಡು ಇಲ್ಲಿ ಮಟನ್ ಅಥವಾ ಚಿಕನ್ ಬಿರಿಯಾನಿ ತಿನ್ಬಹುದು ಬಂಧುಗಳೇ. ಇಲ್ಲಿ ವಿಶಾಲವಾದ ಜಾಗ ಕೂಡ ಇದೆ. ನೀವು ನೋಡಬಹುದು ಎಷ್ಟು ವಿಶಾಲವಾದ ಜಾಗಗಳಿದೆ, ಟೇಬಲ್ಸ್ ಇದೆ, ಚೇರ್ಗಳಿದೆ. ಅದೇ ರೀತಿಯಾಗಿ ನೀವು ಇಲ್ಲಿ ಏನಪ್ಪಾ ಅಂದ್ರೆ ಸೆಲ್ಫ್ ಸರ್ವಿಸ್, ನಿಮಗೆ ಸರ್ವಿಸ್ ಮಾಡೋದಿಲ್ಲ. ನೀವು ಕ್ಯಾಶಿಯರ್ ಕೌಂಟರ್ ಅಲ್ಲಿ ನೀವು ಅಮೌಂಟ್ ಕೊಟ್ಟು ನಿಮಗೆ ಯಾವ್ದು ಬೇಕೋ, ಚಿಕನ್ ಬಿರಿಯಾನಿ ಬೇಕೋ, ಮಟನ್ ಬಿರಿಯಾನಿ ಬೇಕೋ ಅಥವಾ ಕಬಾಬ್ ಬೇಕೋ, ಏನ್ ಬೇಕೋ ಇಲ್ಲಿ ತಗೋಬಹುದು. ನಿಮಗೆ ಟೋಕನ್ ಅನ್ನು ಕೊಡ್ತಾರೆ. ಆ ಟೋಕನ್ ಪಡೆದ ನಂತರ ನೀವು ಹೊರಗಡೆ ಮಟನ್ ಅಥವಾ ಚಿಕನ್ ಬಿರಿಯಾನಿ ಏನ್ ತಗೊಂಡಿರ್ತೀರೋ ಅದು ತಗೊಂಡ್ಬಿಟ್ಟು ಬಂದು ಒಳಗಡೆ ಕುತ್ಕೊಂಡು ತಿನ್ಬೋದು, ಹೊರಗಡೆನೂ ಕೂಡ ನಿಂತ್ಕೊಂಡು ತಿನ್ಬೋದು. ಆ ರೀತಿಯಾದ ವ್ಯವಸ್ಥೆ ಕೂಡ ಇಲ್ಲಿದೆ. ಕಬಾಬ್ ಕೂಡ ಇಲ್ಲೇ ಮಾಡ್ತಿರ್ತಾರೆ. ನಿಮಗೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲೇ ಸಿಗುತ್ತೆ. ಟೋಕನ್ ಸೆಲ್ಫ್ ಸರ್ವಿಸ್ ಇದೆ ಅಷ್ಟೇ ಇಲ್ಲಿ. ಹಾಗಾಗಿ ನಿಮಗೆ ಯಾವುದೇ ಒಂದು ಸರ್ವಿಸ್ ಅನ್ನು ಮಾಡೋದಿಲ್ಲ. ಇಲ್ಲಿ ನೋಡ್ಬೋದು ನೀವು, ಇವಾಗ ಒಂದು ಮಟನ್ ಬಿರಿಯಾನಿ ಆಗಿದೆ. ಇವಾಗ 2ನೇ ಅಂಡಿ ಅಂದ್ರೆ ಮಟನ್ ಬಿರಿಯಾನಿಗೆ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಬಹುದು ನೀವು, ಒಗ್ಗರಣೆ ಅಂದ್ರೆ ಈರುಳ್ಳಿ ಎಲ್ಲ ಹೆಚ್ಚಾಕ್ಬಿಟ್ಟು 2ನೇ ಅಂಡಿ ಮಟನ್ ಬಿರಿಯಾನಿ ಅಂದ್ರೆ 150 kgಯ ಒಂದು 2ನೇ ಅಂಡಿ ಮಟನ್ ಬಿರಿಯಾನಿ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಅದೇ ರೀತಿಯಾಗಿ ಈ ಕಡೆ ಬೆಳಿಗ್ಗೆ 2:30ಗೆ ರೆಡಿ ಆದಂತ ಮಟನ್ ಬಿರಿಯಾನಿ ಇಲ್ಲಿ ಆಗ್ಲೇ ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ತಗೊಂಡು ಅಲ್ಲೇ ತಿಂತಾ ಇದಾರೆ, ತಿಂದು ಹೋಗಿರೋರು ಇದಾರೆ, ಈಗ ಬಂದು ಮುಗಿಬಿದ್ದು ತಿಂತಾನೂ ಇದಾರೆ ಬಂಧುಗಳೇ. ಅದೇ ರೀತಿ ಒಳಗಡೆ ನೋಡಿದ್ರಿ ಬಹಳಷ್ಟು ಜನ ಕುತ್ಕೊಂಡು ತಿಂತಾ ಇದ್ರು. ಇವಾಗ 2ನೇ ಅಂಡಿ ಮಟನ್ ಬಿರಿಯಾನಿ ಸ್ಟಾರ್ಟ್ ಆಗಿದೆ ಬಂಧುಗಳೇ. ಇವಾಗ ಮಟನ್ ಹಾಕ್ತಾ ಇದಾರೆ, ಮಸಾಲೆ ಹಾಕಿದ್ದೆಲ್ಲ ಆಯ್ತು. ಮಟನ್ ಅಂಡ್ ಚಿಕನ್ ಬಿರಿಯಾನಿ ಎರಡನ್ನೂ ಮಾಡುವಾಗ ಇಲ್ಲಿ ನೋಡ್ಬೋದು ನೀವು, ಸೌದೆ ಒಲೆಯನ್ನೇ ಯೂಸ್ ಮಾಡ್ತಾರೆ. ಸೌದೆಯನ್ನು ಬಳಸ್ಬಿಟ್ಟೆ ಮಟನ್ ಅಂಡ್ ಚಿಕನ್ ಬಿರಿಯಾನಿ ಎರಡನ್ನೂ ಮಾಡ್ತಾರೆ ಬಂಧುಗಳೇ. ನೀವು ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಮಟನ್ ಹಾಕ್ತಾ ಇದಾರೆ.
ನಮಸ್ಕಾರ ಸರ್. ಎಷ್ಟು ಕೆಜಿ ಸರ್ ಇದು? 150 ಕೆಜಿದಾ? ಮಸಾಲೆ ಎಲ್ಲ ಹಾಕಾಯ್ತಲ್ವಾ ಸರ್? ಇದೆ 3ನೇ ಅಂಡಿನ? 2ನೇದಾ? ಅಲ್ಲೊಂದಿತ್ತು, ಅಲ್ಲೊಂದು ನೋಡಿದೆ. ಅದು ಚಿಕನ್, ಅದು ಮಟನ್ ಒಂದಾಗಿದೆ. ಭಾನುವಾರ 3 ಗಂಟೆಗೆ ಸ್ಟಾರ್ಟ್ ಮಾಡ್ಬಿಡ್ತಾರಲ್ಲ ಸರ್? 2 ಗಂಟೆಗೆ ಕೊಡೋದು 3 ಗಂಟೆ ಆಗುತ್ತೆ. ಬೇರೆ ದಿವಸ ಎಲ್ಲ ಅಂದ್ರೆ 4 ಸೋಮವಾರ ರಜಾ, ಮಿಕ್ಕಿ ದಿವಸ ಎಲ್ಲ 4 ಆಗುತ್ತೆ. ಇವತ್ತು ಭಾನುವಾರ ಆಕ್ಚುಲಿ ಬಹಳ ಹೋಗುತ್ತಲ್ವಾ? ಈ ತರದೇನೋ 4-5 ಮಾಡ್ತೀರಾ? 4-5 ಆಗುತ್ತಲ್ಲ. ಸಾಯಂಕಾಲ ಎಷ್ಟು ಗಂಟೆವರೆಗೂ ಇರುತ್ತೆ ಸರ್? 8:30 ಇರುತ್ತೆ. 8:30 ಇರುತ್ತಾ? ಸೋಮವಾರ ಮಾತ್ರ ಫುಲ್ ರಜಾ ಮಾಡಿರ್ತಾರೆ, ಯಾರು ಹೋದ್ರಲ್ಲ. ನಿಮ್ಮದು ಇದೆಲ್ಲ ನೋಡ್ತೀವಿ ಸರ್ ನಾವು, ಅಕ್ಷಯ್ ಫುಡ್ ಫ್ಯಾಕ್ಟರಿ ಇದು. ಅದನ್ನ ನೋಡ್ಬಿಟ್ಟೆ ನಾವು ಇದು ಅದು ನೋಡ್ಬಿಟ್ಟು ಇವ್ರಿಗೂ ಹೇಳಿದೆ, ಉಮಾಶಂಕರ್ ಅಂತ ನಮ್ಮ ಫ್ರೆಂಡ್, ಅವ್ರಿಗೂ ಹೇಳಿದೆ ಈ ತರ ಇದೆಯಪ್ಪ, ರಘು ಅವರು ಇದಾರೆ, ಆಮೇಲೆ ಶ್ರೀನಿವಾಸ್ ಇದಾರೆ, ನಾವು ನೋಡ್ತಾ ಇರ್ತೀವಿ, ಸಖತ್ತಾಗಿ ಮಾಡ್ತಾ ಇರ್ತಾರೆ. ಐಟಮ್ಸ್ ಗಳೆಲ್ಲ ವೆರೈಟಿ ಇರುತ್ತೆ. ಮಟನ್ ಅಲ್ಲಂತೂ ವೆರೈಟಿ ಇರುತ್ತೆ. ಫಿಶ್ ಇಂದ ಮಾಡಿದ್ರೆ ನೋಡಿದ್ರೆ ಹೌದು. ಮನೆ ಕಾಂಪಿಟೇಷನ್ ಅಂತ ನೋಡಿದ್ವಿ ಸರ್. ಇವ್ರು ಗೆದ್ರೆ ಮಂಜುನಾಥ್ ಅನ್ನೋದು ಹೋಗ್ಬಿಟ್ಟಿದ್ರೆ, ಇನ್ನೊಬ್ರು ಗೋಲ್ಡ್ ರಿಂಗ್ ಕೊಟ್ರಿ ನೀವು. ಅದು ನೋಡಿದೆ ಮೊನ್ನೆ, ನಿನ್ನೆ, ಅದು ಶನಿವಾರ ಬೆಳಿಗ್ಗೆ ಬಂತು. ಶುಕ್ರವಾರ ಕಾಯ್ತಾ ಇದ್ದೆ, ಶುಕ್ರವಾರ ಹಾಕಿಲ್ಲ ನೀವು. ಶನಿವಾರ ಹಾಕೋದು, ಈ ನಡುವೆ ಹಾಕೋದು. ಶನಿವಾರ ಮಾರ್ನಿಂಗ್ 8:00 ನೋಟಿಫಿಕೇಶನ್ ಬಂದ್ರೆ 8:30, 9ಕ್ಕೆ ಬಂತು ನೋಡಿ. ಸ್ವಲ್ಪ ಲೇಟ್ ಆಯ್ತು. ಹೌದು, ಚೆನ್ನಾಗಿದೆ ಸರ್ ಪ್ರೋಗ್ರಾಮ್. ವರ್ತೂರವರು ಬಂದಿದ್ರು, ವರ್ದು ಸಂತೋಷರು ಇದ್ರು, ಅವರಿಂದಲೇ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನೋಡಿದ್ವಿ. ಓಕೆ ಸರ್, ಇವಾಗ ನೆಕ್ಸ್ಟ್ ಅಕ್ಕಿ ಹಾಕಿ ಇವಾಗ ಏನ್ ಸರ್? ಇವಾಗ ಮತ್ತೆ ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ನೀವೆಲ್ಲ ಹಾಕಿದ್ರಿ, ಇನ್ನೊಂದ ಸ್ವಲ್ಪ ನೀರು ಹಾಕದೆ ಸರಿ ಹೋಗುತ್ತೆ. ಆಮೇಲೆ ಬಾಯ್ಲ್ ಆದ್ಮೇಲೆ ಅಕ್ಕಿ ಹಾಕಿ, ಬಾಯ್ಲ್ ಆದ್ಮೇಲೆ ಅಕ್ಕಿ ಹಾಕೋದಲ್ವಾ? ಆಮೇಲೆ ನೀವು ದಮ್ ಕಟ್ಬಿಡ್ತೀರಲ್ವಾ? ಹೌದು. 70% ಅಕ್ಕಿದಲ್ಲಿ ಬೇಯಿಸಿ, 30% ದಮ್ಮಲ್ಲಿ ಬೇಯಿಸ್ತಲ್ಲ. 70% ಇದ್ರಲ್ಲಿ ಬೇಯುತ್ತೆ, 30% ದಮ್ ಅಂದ್ರೆ ಕೆಂಡ ಹಾಕ್ತಿರಲ್ಲ? ಹೌದು, ಕೆಂಡ ಹಾಕಿ. ಸುಮಾರು ಎಷ್ಟು ಕೆಜಿ ಮಾಡ್ತಾ ಇದೆ ಸರ್ ಇದು? 150 ಕೆಜಿ. 150 ಕೆಜಿ ಟೋಟಲ್ ಆಗಿ ಎಲ್ಲ ಮಾಡ್ತಾ ಇರೋದು. ರೈಸ್ ಎಷ್ಟಿರುತ್ತೆ ಅಂದಾಜು? 90 ಕೆಜಿ. ಏನು ಅಂದಾಜು ಇದ್ರಲ್ಲಿ ಎಷ್ಟು ಜನಕ್ಕೆ ಕೊಡ್ಬೋದು ಸರ್? ಎಷ್ಟು ಇದಾಗುತ್ತೆ ಅಂದ್ರೆ? 1 ಕೆಜಿ 3 ಪ್ಲೇಟ್ ಆಗುತ್ತೆ, 1 ಕೆಜಿ 4 ಪ್ಲೇಟ್ ಆಗುತ್ತೆ. ಹೌದು, ಅದ್ರಲ್ಲಿ ಒಂದ್ ಟೈಮ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಕ್ವಾಂಟಿಟಿ ಎಷ್ಟು ಜಾಸ್ತಿ ಇರುತ್ತಲ್ಲ, ಅವಕ್ಕೆ ಕೊಬ್ಬರ ಅಂಶ ಎಲ್ಲ ಜಾಸ್ತಿ ಹೋಗುತ್ತೆ. ಕ್ವಾಂಟಿಟಿ ಎಲ್ಲ ಜಾಸ್ತಿ ಕೊಡ್ಬೋದು ನಾವು. 5 ಇರುತ್ತೆ, ಕೆಲವೊಂದ್ ಟೈಮಲ್ಲಿ 6 ಪೀಸ್ ಇರುತ್ತೆ. ಒಂದೇ ತರ ಪೀಸ್ ಹೊಡೆಯಕ್ಕಾಗಲ್ಲ, ಭಾನುವಾರ ಹೊತ್ತೆಲ್ಲ ಒಂದೊಂದು ಜಾಸ್ತಿನೇ ಹೋಗ್ಬಿಡುತ್ತೆ. ಹೌದೌದೌದು, ಕರೆಕ್ಟ್. ಹಾಗಾಗಿ ಇಷ್ಟೇ ಅಂತ ಹೇಳೋದಕ್ಕಾಗಲ್ವಲ್ಲ? 3:30 4 ಪ್ಲೇಟ್ ಹೋಗೋದು ಮುಗಿದೋಗುತ್ತಲ್ವಾ? ಸರಿ, ನೋಡ್ತೀವಿ ಸರ್. ಎಲ್ಲ ಇವಾಗೆಲ್ಲ ಫೇಮಸ್ ಆಗಿದೆ ನಿಮ್ದೆಲ್ಲ. ಯೂಟ್ಯೂಬ್ ಮಾತ್ರ ಬಹಳ ಫೇಮಸ್ ಇದೆ ಸರ್. ಯೂಟ್ಯೂಬ್ ಅಲ್ಲಿ ವೆರೈಟಿ ರೆಸಿಪಿಗಳು ಮಾಡ್ತಾ ಇರ್ತೀರಾ. ಶ್ರೀನಿವಾಸ್ ಸರ್ ನಿಮ್ದು ಒಂಥರ ಟೀಮ್ ಎಲ್ಲ ಚೆನ್ನಾಗಿದೆ, ನಾವು ನೋಡ್ತಾ ಇರ್ತೀವಿ. ಒಂಥರ ತಮಾಷೆ ಇರುತ್ತೆ, ಎಲ್ಲಾ ತರ ಇರುತ್ತೆ. ಅದಕ್ಕೆ ಇರ್ಬೇಕು, ಒಂದೇ ತರ ಇದೆ, ಏನು ಮಜಾ ಇರಲ್ಲ. ನ್ಯಾಚುರಲ್ ಆಗಿ ಮಾತಾಡ್ಬೇಕು. ಹೌದೌದು, ಇರೋದು ಇಲ್ದಿದ್ದೆಲ್ಲ ನಾವು ಕಟ್ ಮಾಡಲ್ಲ. ಏನ್ ಬೈತೀರಾ ಡೈರೆಕ್ಟ್ ಇರೋದು ಹೇಳ್ಬಿಡ್ಬೇಕು ಸರ್. ಫಸ್ಟ್ ಟೈಮ್ ನಾನು ಬೆಳಿಗ್ಗೆ ಮಾಡ್ತಿರೋ ಶೂಟ್ ಮಾಡಿ ಎದ್ದೇ ರೂಢಿ ಇಲ್ಲ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯೂಟ್ಯೂಬರ್ಸ್ ಏನಾದ್ರು ವಿಚಾರ ಬೇರೆ ಮಾಡಿ ರಾಗ್ ಮಾಡಿ. ಹೌದು, ಏನಿದೆ ಅಷ್ಟೇ, ಎಲ್ಲರೂ ಮಾತಾಡ್ತಾರೆ, ಅದೇನೇ ನಾವು ತೋರಿಸ್ಬೇಕು ಅಷ್ಟೇ ಅಲ್ವಾ ಸರ್? ಜನಕ್ಕೆ ಒಪ್ಪೋದಕ್ಕೋಸ್ಕರ ನಿಜ ಇರೋದು ಸುಳ್ಳು ಇರೋದು ನಿಜ, ಬಣ್ಣ ಹಾಕದ್ ಬೇಡ. ಅಲ್ಲ, ಇರೋದಿರೋದೇ ಏನಿದೆ ಅದು ಓಪನ್ ಆಗಿರೋ ಕರೆಕ್ಟ್ ನೀವು. ಅದಕ್ಕೆ ಏನೋ ಒಂದು ಕಣ್ಣ ಕಟ್ಟಿ ಇದ್ ಮಾಡಿ 10 ವರ್ಷ ಏನ್ ಬರುತ್ತೆ? ಸ್ಪರ್ಧೆ ಮೇಲೆ ಮಾಡ್ದಂಗ, ಸಿನಿಮಾ ಮಾಡ್ದಂಗ, ನ್ಯಾಚುರಲ್ ಇರೋ ಕರೆಕ್ಟ್ ಹೇಳಿ. ಹಾಗಾಗಿ ಸರ್ ಎಲ್ಲಿ ರಿಯಾಲಿಟಿ ಇರುತ್ತೋ ಅಲ್ಲಿ ಜನಗಳು ನೋಡೇ ನೋಡ್ತಾರೆ. ಅದನ್ನ ಆಯ್ಕೆ ಮಾಡ್ಕೊಂಡೇ ಮಾಡ್ತಾರೆ, ಇಷ್ಟಪಟ್ಟೆ ಬರ್ತಾರೆ. ಯಾರು ನಿಮ್ಗೆ ಏನೇ ಕುತಂತ್ರ ಮಾಡಿ, ಕುತಂತ್ರ ಏನೇನುಗಳು ಮಾಡಿದ್ರು ಕೂಡ ಯಾವ್ದು ಇಲ್ಲಲ್ಲ. ಅವ್ರು ಹಂಗೆ ಹೇಳ್ತಾರೆ, ಅಷ್ಟೇ ಸ್ವಲ್ಪ ದಿನ ಅಷ್ಟೇ. ನಾನು ಏನೇ ಹೇಳಿದ್ರು, ನನ್ನ ಇನ್ನೊಬ್ರು ಏನೇ ಹೇಳಿದ್ರು ಕೂಡ ನಾನು ಏನೋ ಅಂದ್ಬೇಕಂದ್ರೆ ಜನಗಳಿಗೆ ಗೊತ್ತ. ಅವ್ರ ಮುಂದೆ ಒಂದ್ ಮಾತಾಡಲ್ಲ, ಯಾರೂ ಅಲ್ಲ. ಮುಂದೆ ಮಾತಾಡ ಸರ್. ಇವಾಗ ಶತ್ರು ಇವಾಗ ಏನಾಗ್ತಾ ಒಂದು ಆಯ್ದೆ ಹೇಳಿ ಬೆನ್ನಿಂದ ಚೂರಿ ಹಾಕೋದು. ಇವಾಗ ಎಕ್ಸಾಂಪಲ್ ನಾವು ಕಾಂಪಿಟೇಷನ್ ಎಲ್ಲ ಮಾಡಿದ್ರೆ ನಾವು ಮಾಡ್ಬೇಕಂತ ಇಚ್ಚಿಲ್ಲ. ನಾವು ಸ್ಟಾರ್ಟ್ ಮಾಡಿ ನಮ್ಮ ನೋಡಿ ಇನ್ನೊಬ್ರು ಯಾರೋ ನಾವು ಮಾಡ್ಲಿ ಅಷ್ಟೇ ಆಯ್ತು. 1 ಲಕ್ಷ 170 ಮೇಲೆ ಖರ್ಚಾಯ್ತು. ಹೌದು, ಮಾಡ್ರಿ, ನಮ್ ಖುಷಿ ನಾವ್ ಮಾಡಿದ್ರಿ. ಜನಕ್ಕೆ ಇನ್ನೂ ಪ್ರೋತ್ಸಾಹ. ಬಂದಿರೋರಿಗೆಲ್ಲ ನೀವು ಊಟ ಕೊಡ್ತೀರಾ? ಆಗ ಒಂದ್ ಕಾಮೆಂಟ್ ಮಾಡೋರು ಮಾಡ್ತಾ ಇರ್ತಾರೆ, ಯಾರೊಬ್ರು ಮಾಡಿ ನೋಡ್ಲಿ. ಅದು ಮಾಡ್ಬೇಕಿಲ್ಲ ಸರ್, ನೀವ್ ಹೇಳಿದ್ ನಾನೇ ಮಾಡ್ಬೇಕಾಗಲ್ಲ. ಮಾತಾಡಕ್ ಈಸಿ, ಎಲ್ಲಿ ನಾಲ್ಗೆ ಮಾತಾಡ್ತೀವಿ. ಕಾಮೆಂಟ್ ಮಾಡೋದು ಕಟ್ಟಾಗಿರೋ ಟೀ ಕೊಡ್ತೀವಲ್ಲ. ಹೌದು, ಟೀ ಕುಡಿದ್ರು ಕಾಸು ಕೊಡಿದ್ರು ಓಡೋಗಿಲ್ಲ, ಆತರ ಆಗುತ್ತೆ ಸರ್. ಇವಾಗ ಏನ್ ಗೊತ್ತಾ ಸರ್, ಬೆಳಿಬೇಕಾರೆ ಆಡ್ಕೊಳ್ಳೋರು ಮಾಡ್ಕೊ ಇದ್ದೇ ಇರ್ತಾರೆ, ತಲೆನೇ ಕೆಡ್ಸ್ಕೊಳ್ಬೇಡ. ಆಮೇಲೆ ಜೀವನದಲ್ಲಿ ಇದ್ದ ಪಾರ್ಟ್ ಆಫ್ ಲೈಫ್. ನಮಗೂ ಬರುತ್ತೆ, ನಿಮಗೂ ಬರುತ್ತೆ, ಎಲ್ಲರಿಗೂ ಬರ್ತಾರೆ, ಎಲ್ಲರಿಗೂ ಅದು ಇದ್ದಿದ್ದೆ. ಓಕೆ ಸರ್, ಚೆನ್ನಾಗಿದೆ, ನೋಡ್ತಾ ಇದೀನಿ. ಎಲ್ಲ ತಿಂತೀನಿ ಸರ್, ತಿಂತೀನಿ, ಟೇಸ್ಟ್ ಮಾಡ್ತೀನಿ. ಇದನ್ನ ಸ್ವಲ್ಪ ಕಂಪ್ಲೀಟ್ ಮಾಡ್ಬಿಟ್ಟು ನೋಡಿ ಬಂದಾಗಲೇ ಇವಾಗ ರೆಡಿ ಆಗ್ತಾ ಇದೆ. 150 ಕೆಜಿ ಅಂಡಿ ಅಂತಿದ್ದು.
ನೋಡೋದು ಕೊಟ್ಟಿದ್ದಾರೆ. ಟೇಸ್ಟ್ ನೋಡೋದು ಸರ್ ಇದು ಮಟನ್ ಬಿರಿಯಾನಿ ಆಗ್ತಿದೆ ಬಂಧುಗಳೇ. ದಮ್ ಕಟ್ತಾರೆ. ಟೇಸ್ಟ್ ಖಾರ ಎಲ್ಲ ಚೆನ್ನಾಗಿದೆ ಸರ್. ಅದು ಸ್ವಲ್ಪ ಲೈಟ್ ಉಪ್ಪು ಅನ್ಸುತ್ತೆ, ಆಮೇಲೆ ಸರಿ ಆಗುತ್ತೆ. ಅಕ್ಕಿ ಹೇಳ್ಕೊಂಡಾಗ ಎಲ್ಲ ಕಡಿಮೆ ಆಗುತ್ತಲ್ವಾ? ನನಗೆ ಅನ್ಸ್ತು ಲೈಟ್ ಆಗಿ ಚೂರು ಉಪ್ಪು ಅನ್ಸ್ತು. ಅಕ್ಕಿ ಎಲ್ಲ ಹೇಳ್ಕೊಂಡಾಗ ಇದಾದಾಗ ಸರಿ ಆಗುತ್ತೆ. ಈಗ ದಮ್ ಕಟ್ಬಿಡ್ತಾರೆ, ಆಗೋಯ್ತು. ಏನ್ ದಮ್ ಕಟ್ತಿರಲ್ಲ ಇವಾಗ? ಕೂಡೋಯ್ತಲ್ಲ ದಮ್ ಕಟ್ಟಲ್ಲ ಇವಾಗ. ಹೇಗಿದೆ ಬಿರಿಯಾನಿ? ತುಂಬಾ ಚೆನ್ನಾಗಿದೆ. 4:30ಗೆ ತಿಂತಾ ಇದ್ದೀರಾ? ಹೌದು. ಎಷ್ಟು ಗಂಟೆ ಬಂದ್ರಿ? ಈಗ 3:30 ಬಂದ್ರೆ. ಎಲ್ಲಿಂದ ಬಂದ್ರಿ? ಬನಶಂಕರಿಯಿಂದನಾ? ನೀವು ಮಂಡ್ಯನಾ? ಮತ್ತೆ ಇವ್ರ ಜೊತೆ ಬಂದಿದ್ದಲ್ಲ ಫ್ರೆಂಡ್ಸಾ ನೀವು? ಮಂಡ್ಯದಿಂದ ನಿಮ್ಮ ದೋಸ್ತ್ ಕರ್ಕೊಂಡ್ಬಂದ್ರ? ನೋಡಿ 4 ಗಂಟೆ 4:30ಗೆ ಬಿರಿಯಾನಿ ತಿನ್ನಂಗ ಆಯ್ತು. ಭಾನುವಾರ ಅದಕ್ಕೆ ಬಂದ್ಬಿಟ್ರಾ? ಹೇಗಿದೆ ಟೇಸ್ಟ್? ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಇಲ್ಲ ಥರ್ಡ್ ಟೈಮ್ ಬರ್ತಾ ಇದ್ರಾ? ಚೆನ್ನಾಗಿದ್ಯಾ? ಬಿರಿಯಾನಿ ಸೂಪರ್ ಆಗಿದೆ. ನಾವು ಯಾವಾಗಲೂ ಬರ್ತಾ ಇರ್ತೀರಾ? ಬಿರಿಯಾನಿ ಸಕ್ಕತ್ತಾಗಿದೆ. ಮಟನ್ ಬಿರಿಯಾನಿ ತಗೊಂಡಿದ್ರಾ? ಇಲ್ಲ ಚಿಕನ್. ಅವರು ಮಟನ್. ನಮ್ ಫ್ರೆಂಡಾ? ಅಲ್ಲ ನಮ್ ತಮ್ಮನಾ? ಏನಪ್ಪಾ ಹೇಗಿದೆ? ಅಣ್ಣ ಕರ್ಕೊಂಡ್ ಬಂದಿದ್ದಾರೆ. ಹೌದಾ? ಚೆನ್ನಾಗಿದ್ಯಾ ಟೇಸ್ಟ್? ಸೂಪರ್ ಆಗಿದೆ. ಪ್ರತಿ ವೀಕ್ ಬರ್ತೀರಾ? ಚೆನ್ನಾಗಿದ್ಯಾ ಸರ್? ಹೇಗಿದೆ? ಚೆನ್ನಾಗಿದೆ ಮಟನ್ ಬಿರಿಯಾನಿ ಟೇಸ್ಟ್ ಇದೆಯಾ? ಫಸ್ಟ್ ಟೈಮ್ ಎಷ್ಟು ಜನ ಬಂದಿರ? ಫಸ್ಟ್ ಟೈಮ್ ನೀವು ಸರ್? ಫಸ್ಟ್ ಟೈಮ್ ಜೊತೆ ಬಂದಿದ್ದೀರಾ ಫ್ರೆಂಡ್ಸ್? ಟೇಸ್ಟ್ ಎಲ್ಲ ಚೆನ್ನಾಗಿದ್ಯಾ? ನೋಡಿ ಮಟನ್ ಬಿರಿಯಾನಿ ಸರ್. ಶಂಕರ್ ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ, ನೋಡ್ತಾ ಇದ್ದೀರಾ? ಇದು ಪೀಸು ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲಿದೆ, ಇಲ್ಲಿದೆ. ಇಷ್ಟೊಂದು ಪೀಸ್ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬಿಡ್ತೀನಿ. ನೋಡಿ ಟೆಂಡರ್ ಆಗಿದೆ ಮಟನ್ ಬಿರಿಯಾನಿ, ಮಾತ್ರ ಸಾಲಿಡ್ ಆಗಿದೆ. ನೋಡ್ಬೋದು. ಗಮ ಅಂತಿದ್ಯಾ? ನಿಮ್ಗೆ ಬರ್ತಿದ್ಯಾ ವಾಸನೆ? ಸ್ಮೆಲ್ ಬರ್ತಾ ಇದೆ ಸರ್. ಸ್ಮೆಲ್ ಬರ್ತಾ ಇದೆಯಾ? ಬರ್ತಾ ಇದೆ ನೋಡಿ ಪೀಸು. ನಾನು ಲೈಫ್ ಅಲ್ಲಿ ಫಸ್ಟ್ ಟೈಮ್ 4:30 ತಿಂತಾ ಇರೋದು. ರೈಸ್ ಕೂಡ ಸೂಪರ್ ಚೆನ್ನಾಗಿದೆ. ನೋಡು ಮೊಸರು ಬಜ್ಜಿ ಇರುತ್ತೆ. ಮೊಸರು ಬಜ್ಜಿ ಅಂತ ನಾವು ಟೇಸ್ಟ್ ಮಾಡ್ಬಿಟ್ರೆ ಸೂಪರ್ ಆಗಿದೆ ಬಂಧುಗಳೇ. ಒಂದ್ಸಲ ಬಂದು ಟೇಸ್ಟ್ ಮಾಡಿ. ಅಕ್ಷಯ್ ದಮ್ ಬಿರಿಯಾನಿ, ಹೊಸಕೋಟೆ. ಮೋಜಂಕರ್ ಚೆನ್ನಾಗಿದೆಯಪ್ಪ, ಸೂಪರ್ ಆಗಿದೆ. ಉಟ್ಕೊಟ್ಟಿರ್ಬೇಕು, ಮೋಸ ಏನಿಲ್ಲ ಸರ್. ಏನ್ ಮೋಸ ಇಲ್ಲ, ಅಲ್ಲಿಂದ ಬಂದಿದ್ದೀವಲ್ಲ. ನೋಡಿವಲ್ಲ ಎಷ್ಟೋ ಜನ ಬೇರೆ ರಾತ್ರಿ 1 ಗಂಟೆಗೆ ಬಿಟ್ಟಿದ್ದಾರೆ, 12 ಗಂಟೆಗೆ ಬಿಟ್ಟಿದ್ದಾರೆ. ಬಳ್ಳಾರಿಯಿಂದ ಬಂದಿದ್ದಾರೆ. ನೋಡಿದ್ವಿ ಅಲ್ವಾ? KGF ಇಂದ ಬಂದಿದ್ದಾರೆ. KGF ಇಂದ ಆಚೆ 50 ಕಿಲೋಮೀಟರ್ ದೂರ ಅಂತೆ. ಅಲ್ವಾ? ತಿನ್ಬೇಕಂದ್ರೆ ಅಲ್ಲಿಂದ ಬರ್ತಾರೆ. ಏನಪ್ಪ ಅಂದ್ರೆ ರುಚಿ ಆಗಿದ್ರೆ 100 ಅಲ್ಲ 200 ಕಿಲೋಮೀಟರ್ ಬೇಕಂತ ಬರ್ತಾರೆ. ಒಂದಿನ ಪ್ರಯಾಣ ಮಾಡ್ಕೊಂಡ್ಬೇಕಾದ್ರೆ ಬರ್ತಾರೆ. ಆ ತರ ಫುಡ್ ವಿಷಯದಲ್ಲಿ ಫುಡ್ ಇರ್ತಾರೆ, ಎಲ್ಲ ಮಾಡೋರು ಹೋಗ್ತಿಂತ ಇರ್ತಾರೆ. ಅವ್ರು ರುಚಿ ಬಂತು ಅಂದ್ರೆ ಎಲ್ಲಿ ಬೇಕಾದ್ರೂ ಹೋಗ್ತಾರೆ. 100 ಅಲ್ಲ 200 ಕಿಲೋಮೀಟರ್ ಗಂಟೆ ಹೋಗ್ಬಿಟ್ಟು ತಿಂತಾರೆ. ಅಂತ ಜನಗಳು ಇರ್ತಾರೆ, ಅಂತವ್ರು ಇರ್ತಾರೆ. ಅದಕ್ಕೆ ಎಕ್ಸಾಂಪಲ್ ಅಕ್ಷಯ್ ದಮ್ ಬಿರಿಯಾನಿ. ಅಕ್ಷಯ್ ದಮ್ ಬಿರಿಯಾನಿ ಚೆನ್ನಾಗಿದೆ, ಬಂದು ಟೇಸ್ಟ್ ಮಾಡಿ. ಸೂಪರ್ ಆಗಿದೆ ಬಂದಿದೆ. ಉಮಾಶಂಕರ್ ಹೇಗಿದೆ ಬಿರಿಯಾನಿ? ಬಿರಿಯಾನಿ ಚೆನ್ನಾಗಿದೆ. ಯಾವತ್ತು ಬೆಳಗಿನ ಇಡ್ಲಿ ದೋಸೆ ತಿನ್ನಕಂತ ಹೋಗ್ತಾರ, ಅದು ಮಟನ್ ಬಿರಿಯಾನಿ ತಿನ್ನಕಂತ ಹೊಸಕೋಟೆ ಏನಕ್ಕೆ ಬರ್ತಾರಂದ್ರೆ 4 ಗಂಟೆ 3 ಗಂಟೆ ಬರ್ಬೇಕಪ್ಪ. ಭಾನುವಾರ 3 ಗಂಟೆಗೆ ಸಿಗುತ್ತೆ. 3 ಗಂಟೆಗೆ ಸಿಗುತ್ತೆ. ಆಮೇಲೆ ಎಕ್ಸ್ಟ್ರಾರ್ಡಿನರಿ ಕಾಂಬೋ ಬೇರೆ ಇದೆ. ಅದು ಚಿಕನ್ ಲೆಗ್ ಪೀಸ್ ಅಂತ ಕಾಂಬೋ ಕೊಡ್ತಾರೆ. ಅದಂದ್ರೆ ಅದು ಸಂಡೆ ಮಾತ್ರ. ಮಟನ್ ಬಿರಿಯಾನಿಗೆ ಒಂದು ಕಾಂಬೋ, ಒಂದು ಚಿಕನ್ ಲೆಗ್ ಪೀಸ್ ಕೊಡ್ತಾರೆ. ಅದೊಂದು ಚೆನ್ನಾಗಿದೆ. ಹೇಗಿದೆ ಪೀಸ್? ಇಲ್ಲಿ ನೋಡಿ ಪೀಸ್ ಎಲ್ಲ ಚೆನ್ನಾಗಿದೆ. ಕರೆಂಟ್ ಬೇರೆ ಹೋಯ್ತು, ಇವಾಗ ಕಷ್ಟ ಬೇರೆ. ನೋಡಿ 5 ಗಂಟೆ ಹತ್ತಿರ ಆಯ್ತು. ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಕೊಡೋ ದುಡ್ಡಿಗೆ ಮೋಸ ಇಲ್ವಾ? ಮೋಸ ಇಲ್ಲ. 250 ರೂಪಾಯಿ ಕೊಡೋ ದುಡ್ಡಿಗೆ ಮಟನ್ ಬಿರಿಯಾನಿಗೆ ಮೋಸ ಇಲ್ಲ. ಸೂಪರ್ ಆಗಿದೆ.
ರೈಸ್ ಆಗಿದೆ, ರೈಸ್ ಚೆನ್ನಾಗಿದೆ ಸರ್. ರೈಸ್ ಚೆನ್ನಾಗಿದ್ಯಾ? ಬರೀ ಪೀಸ್ ತಿನ್ಬಿಡಿ, ರೈಸ್ ನೋಡಿ ಸ್ವಲ್ಪ ಮಸಾಲೆ ಹಿಡಿದಿದೆ ಏನಿದೆ ಅಂತೇಳಿ. ಇಲ್ಲ ಮಸಾಲೆ ಎಲ್ಲ ನಾರ್ಮಲ್ ಆಗಿದೆ. ಚೆನ್ನಾಗಿದ್ಯಾ ಮಸಾಲೆ? ಕರೆಂಟ್ ಬೇರೆ ಹೋಗುತ್ತೆ ಬಂಧುಗಳೇ, ಕರೆಂಟ್ ಹೋದ್ರಿಂದ ಸ್ವಲ್ಪ ಬೆಳಕಿನ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ಇನ್ನ 5 ಗಂಟೆ ಇವಾಗ. ಚೆನ್ನಾಗಿದ್ಯಾ? ವರ್ತಿನಾ? ಹೇಗಿದೆ ಸರ್ ಬಿರಿಯಾನಿ? ಮಟನ್ ತಗೊಂಡ್ವಿ, ಮಟನ್ ತಗೊಂಡ್ವಿ, ಅಲ್ಟಿಮೇಟ್ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ರಲ್ಲ? ಫಸ್ಟ್ ಟೈಮ್ ಹೇಳಿದ್ದ? ಹೌದು. ಫಸ್ಟ್ ಟೈಮ್ ಮಣಿ ಆನಂದ್ ನೋಡಿದಿರಾ? ಇಲ್ಲಿ ಬಂದ ಫಸ್ಟ್ ಟೈಮ್ ಕರ್ಕೊಂಡ್ ಬಂದಿದ್ದೀರಾ ಜೊತೆಗೆ? ಆಫೀಸ್ ಕಲೀಗ್ಸಾ? ಹೌದಾ? ಟೇಸ್ಟ್ ಎಲ್ಲ ಚೆನ್ನಾಗಿತ್ತಾ? ಮಸಾಲೆ ಸೂಪರ್ ಆಗುತ್ತೆ, ಚೆನ್ನಾಗಿತ್ತಾ? ಯಾಕಂದ್ರೆ ಇವ್ರು ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಕೇಳಿದೆ. ನೀವಂತೂ ತಿಂದಿರ್ತೀರಾ? ನಾವು ಬಂದಿರೋದು ಬಂದ್ಬಿಟ್ಟು ಆಲ್ಮೋಸ್ಟ್ ಪಾಕಡೆ ಇಲ್ಲ, KGF ಆ ಕಡೆ ನಮ್ಮ ಪಾಕಡೆ ಒಂದು ಆಲ್ಮೋಸ್ಟ್ 15 ಕಿಲೋಮೀಟರ್ ಈಗ ಪಾಕಡೆ ಇಲ್ಲ. ಅಲ್ಲಿಂದ 50 ಅಂದ್ರೆ ನೀವು 80-70 ಕಿಲೋಮೀಟರ್ ರಾತ್ರಿ ಬಿಟ್ರ ಹೇಗೆ? ಇಲ್ಲ ಆಲ್ಮೋಸ್ಟ್ ಒಂದು 12 o'clock ಬಿಟ್ಟಿದೆ. ಅಲ್ಲಿ 12 o'clock ಬಿಟ್ಟಿದೆ. ನೀವೆಲ್ಲಿದ್ರಿ? ಇಲ್ಲಿ ಬಂದ ಏನಾದ್ರ ಊರ್ ಬಂದಿರ್ಬೇಕ ಬೆಳಿಗ್ಗೆ ಬಂದು ತಿಂದಿತ್ತು ಸಫಿಷಿಯಂಟ್ ಒಂಥರ ಖುಷಿ ಅಲ್ಲ? ಎಂಜಾಯ್ ಮಾಡಿದ್ರೆ ಚೆನ್ನಾಗಿತ್ತು. ಭಾನುವಾರದ ಬೆಳಿಗ್ಗೆ 4 ಗಂಟೆ ಬಿರಿಯಾನಿ, ಅಕ್ಷಯ್ ದಮ್ ಬಿರಿಯಾನಿ. 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಹೌದೌದು, ನಾವು ಬಂದು ಲೇಟ್ ಆಯ್ತು. ಯಾಕಂದ್ರೆ ನಾವು ಬರೋದು ಲೇಟ್ ಆಯ್ತು ಸ್ವಲ್ಪ. ಅವಾಗ ಒಂದು ಆಯ್ತು 4-5 ವರ್ಷದಿಂದ. ಆಮೇಲೆ ಈಗ ರೆಗ್ಯುಲರ್ ಆಗಿ ಕಂಪಲ್ಸರಿ. ಇವಾಗ ನಾವು ಎಲ್ಲಿಂದ ಬಂದಿರೋದು ಗೊತ್ತಾ? ಗೊತ್ತಿಲ್ಲ, ಅದೇ ಸರ್. ಇಲ್ಲಿಂದ ಮಲ್ಲೇಶ್ವರಮಿಂದ ಬಿರಿಯಾನಿ ತಿನ್ನಕಂತ ನೋಡಿ ಎಲ್ಲರೂ ಬಂದ್ರೆ. ಎಷ್ಟು ಗಂಟೆ ಬಿಟ್ರಿ ಬೆಳಿಗ್ಗೆ? 3:10 ಕಂಡು ಬಂದ್ವಿ. 3:10 ಬಿಟ್ರಾ? 3:45 ಇಲ್ಲಿ ಬಂದ್ರಾ? ಏನ್ ತಗೊಂಡಿದ್ರಿ ಸರ್? ಮಟನ್ ತಗೊಂಡಿದ್ರಾ? ಹೇಗಿತ್ತು? ಚೆನ್ನಾಗಿತ್ತಾ? ಸೂಪರ್ ಆಗಿದೆ. ನಾವು ಯಾವಾಗ ಅಕ್ಷಯ್ ಬಿರಿಯಾನಿ ಅಂದ್ರೆ ಫೇಮಸ್. ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ರೆ ಅದಕ್ಕೆ ಮುಂಚೆನೆ ನಾವು ಆಲ್ರೆಡಿ ಟೇಸ್ಟ್ ಮಾಡಿದ್ವಿ. ಮುಂಚೆನೆ ಟೇಸ್ಟ್ ಮಾಡಿದ್ರಾ? ಇಲ್ಲ ಹೌದಾ? ಮಾತ್ರ ಕಂಪಲ್ಸರಿ. ಇವ್ರು ಫಸ್ಟ್ ಟೈಮ್ ಹೇಗೆ ಗೊತ್ತಾಯ್ತಿಲ್ಲ? ನೀವು ಕರ್ಕೊಂಡ್ ಬಂದಿರಾ? ಜನದ ವ್ಯೂಗಳು ನೋಡಿ ಒಂಥರ ಡಿಫ್ರೆಂಟ್ ಫೀಲ್ ಬರುತ್ತೆ ಅಂತ ಕರ್ಕೊಂಡ್ ಹೇಗಿದೆ ಫಿಶ್? ನೀವು ಕೇಳ್ಬೇಕು. ತುಂಬಾ ಇಷ್ಟ ಆಯ್ತು. ವರ್ತ್ ಅಮೌಂಟ್ ಕರೆಕ್ಟ್ ವರ್ತ್. ಸೂಪರ್ ಇತ್ತು ಟೇಸ್ಟ್. ಖಾರ ಮಸಾಲೆ ಎಲ್ಲ ಚೆನ್ನಾಗಿತ್ತು. ಲೆಗ್ ಪೀಸ್ ಕೊಡ್ತಾರಲ್ವಾ? ಲೆಗ್ ಪೀಸ್ ಮೋಸನೇ ಇಲ್ಲ. ಮೋಸನೇ ಇಲ್ವಲ್ಲ? ಇಸ್ಕೊಂಡು ಆರಾಮಾಗಿ ತಗೊಂಡು. ಹಾಗಾಗಿ ಲೆಗ್ ಪೀಸ್ ಒಂದು ಭಾನುವಾರ ಬಂದ್ರೆ ಒಂದು ನಿಮಗೆ ಇರುತ್ತೆ. ಆ ಕಡೆ ರೋಡ್ ಅಲ್ಲಿ ಹೋಗ್ತಾ ಇದ್ವಿ, ಈ ಕಡೆಯಿಂದ ಬಾ ಅಂತ ಕರೀತಾರೆ. ಫಸ್ಟ್ ಟೈಮ್ ನಾನು ಸಂಡೇ ಅಕ್ಷಯ್ ದಮ್ ಬಿರಿಯಾನಿ. ನಿಮ್ ಫಸ್ಟ್ ಟೈಮ್ ಬರ್ತಾ ಇರ್ತೀರಾ? ಇದೆಲ್ಲ ಬಂದು ನೋಡಿದ್ರೆ ಓಕೆ ನೀವು? ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದು ನೀವೇನಾ? ಇನ್ನೊಂದು 4-5 ಜನ ಫ್ರೆಂಡ್ಸ್ ಹೋದ್ರೆ ಆ ಕಡೆ ನಿಮ್ಮ ಹೇಗಿದೆ? ಇವ್ರು ಕೇಳೋಣ ಫಸ್ಟ್ ಟೈಮ್ ಅಲ್ಲ. ಟೇಸ್ಟ್ ಹೇಗಿದೆ? ಮಟನ್ ಬಿರಿಯಾನಿ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಕುಕ್ ಆಗಿತ್ತಾ? ಚೆನ್ನಾಗಿದ್ಯಾ? ಎರಡು ತಗೊಂಡಿದ್ರಾ? ಗಾವು ತಗೊಂಡಿದ್ರಾ? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮಸಾಲೆ ಎಲ್ಲ ಚೆನ್ನಾಗಿತ್ತಾ ನಿಮ್ಗೆ? ಎಲ್ಲ ಫೈನ್ ಸರ್. ಫೈನಾ? ನೀವೇನ್ ಮಟನ್ ಚಿಕನ್ ತಗೊಂಡಿದ್ರಾ? ಚೆನ್ನಾಗಿತ್ತಾ? ಎಲ್ಲ ಫ್ರೆಂಡ್ಸ್ ಅಂತ ಕರ್ಕೊಂಡು ತಿನ್ಸ್ಬಿಟ್ರಿ. ಎಲ್ಲಿಂದ ಬಂದಿದ್ದು? ಮಾರ್ನಿಂಗ್ 3 o'clock ಬಿಟ್ರಿ? ಅದ್ರ ನಿದ್ದೆನೆ ಮಾಡಿಲ್ಲ? ಅಲ್ಲ ಹೇಳಿ ಸರ್, ಮಾರ್ನಿಂಗ್ ಬಂದೆ ಎಲ್ಲ ತರ ಚೆನ್ನಾಗಿರುತ್ತಲ್ಲ ಸಂಡೇ ಬಂದ್ಬಿಟ್ಟು ಔಟ್ ಮಾರ್ನಿಂಗ್ ರೈಡ್ ಅಂತ ಮಾಡ್ಕೊಂಡು. ಇವಾಗ ಹೋಗೋಷ್ಟು ಮಧ್ಯಾಹ್ನ ಆಗುತ್ತೆ ಬೆಂಗಳೂರಿಗೆ ಅಲ್ವಾ? ಹೊರಟ್ಬಿಡ್ತೀರಾ? ಇಲ್ಲ HSR ಲೇಔಟ್ ಎಲ್ಲ ಫ್ರೆಂಡ್ಸ್ ಎಲ್ಲ ನಮ್ಮ ಹುಡುಗ್ರೆ ಎಲ್ಲ ನಿಮ್ಮ ಹುಡುಗ್ರ. ಹೇಗಿತ್ತು ಇಲ್ಲಿ? ಚೆನ್ನಾಗಿದೆ. ತಿನ್ನಾಗ ಆಗ್ತೀರಾ? ಪಾರ್ಸಲ್ ಎತ್ಕೊಂಡು ಹೋಗ್ತಾ ಇದೀವಿ. ಹೊಟ್ಟೆ ತುಂಬಿಡ್ತಾ? ಹೊಟ್ಟೆ ತುಂಬ ಪೀಸಸ್ ಎಲ್ಲ ಕೊಡ್ತಾರೆ, ಪರವಾಗಿಲ್ಲ ಜಾಸ್ತಿನೇ ಕೊಡ್ತಾರೆ. ಸಫಿಷಿಯಂಟ್ ಇದೆಯಾ? ಸಫಿಷಿಯಂಟ್ ಇದೆ. ಸ್ಯಾಟಿಸ್ಫ್ಯಾಕ್ಷನ್ ಆಗೋಗ್ಬಿಡುತ್ತೆ ಬಂದ್ರೆ. ಹೌದಾ? ನಿಮಗೆ ಸರ್? ಫಸ್ಟ್ ಟೈಮ್ ಹಾಗೆ ತುಂಬಾ ವರ್ಷದಿಂದ ಬರ್ತಾ ಇದ್ದೀವಿ. ಬರ್ತಾ ಇದ್ದೀರಾ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಓಕೆ ಸರ್, ಎಂಜಾಯ್ ಮಾಡಿ. ಸಂಡೇ ಬೇರೆ. ಎಷ್ಟು ಗಂಟೆ ಬಿಟ್ಟಿದ್ರಿ? ನಾವಿಲ್ಲ ಸರ್, ಲೋಕಲ್ ಬರ್ತಾ ಇರ್ತೇವೆ. ಇದೇನ 20 ನಿಮಿಷ ಬಿಡ್ತೀವಿ ನಾವಲ್ಲ. ಹೌದೌದು, ಪೋಲ ಇದೆ. ಸರ್ ಇದು ಎಷ್ಟು ವರ್ಷ ಸ್ಟಾರ್ಟ್ ಮಾಡಿದ್ರಿ ಸರ್ ನೀವು? ಆಯ್ತು ಸರ್, ಒಂದು 15 ವರ್ಷ ಆಯ್ತು. ಅಕ್ಷಯ್ ದಮ್ ಬಿರಿಯಾನಿ 15 ವರ್ಷ ಆಯ್ತಾ? ಇದೇ ಪ್ಲೇಸ್ ಅಲ್ಲಿ ಇತ್ತಾ ಮತ್ತೆ ಇತ್ತ ಸರ್? ಈಗ ಇಲ್ಲಿ ಬಂದ್ಬಿಟ್ಟು 5 ವರ್ಷ ಆಯ್ತು. 5 ವರ್ಷ ಆಯ್ತು ಸರ್. ನಿಮ್ಗೆ ಏನು ಎಷ್ಟು ಗಂಟೆ ಇದೆ ನೋಡಿ, ಬೆಂಗಳೂರಿಂದ ಎಂಟ್ರಿ ಆದ ತಕ್ಷಣ ಟೋಲ್ ಆಫೀಸ್ ಲೆಫ್ಟಿಗೆ ಸಿಗುತ್ತೆ. ಹೌದು, ಈಗ ಅಕ್ಷಯ್ ದಮ್ ಬಿರಿಯಾನಿ ಅಂತಾರೆ. ಇದು ಬಹಳಷ್ಟು ಫೇಮಸ್ ಆಗಿದೆ. ಎಲ್ಲ ಕಡೆ ನೋಡಿ, ಬಳ್ಳಾರಿಯಿಂದ ನಾನು ಬೆಳಿಗ್ಗೆ ರಿವ್ಯೂ ಕೇಳ್ತಾ ಇದ್ದೆ. ಬಳ್ಳಾರಿಯಿಂದ ಬಂದಿದ್ದಾರೆ, KGF ಇಂದ ಒಂದು 50 ಕಿಲೋಮೀಟರ್ ಆಚೆಯಿಂದ ಬಂದಿದ್ದಾರೆ.
ಹಿರಿಯರು ಚಿತ್ರದುರ್ಗದಿಂದ ಬಂದಿದ್ದಾರೆ, ಮಂಡ್ಯದಿಂದ ಬಂದಿದ್ದಾರೆ, ಎಲ್ಲ ಕೇಳಿದೆ. ಅವ್ರನ್ನ ಕೇಳಿದ್ರೆ ನಮ್ಗೆ ಆಕ್ಚುಲಿ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀವಿ, ಅಕ್ಷಯ್ ವೆರೈಟಿ ಫುಡ್ ಮಾಡ್ತಾ ಇರ್ತಾರೆ, ಮಟನ್ ಫಿಶ್ ಎಲ್ಲ. ಹೌದು, ಆದ್ಮೇಲೆ ಬರ್ತಾ ಇರ್ತೀವಿ ಅಂತ ಹೇಳಿದ್ರು. ಬಹಳಷ್ಟು ಜನ ಫಸ್ಟ್ ಟೈಮ್ ಬಂದರೂ ಇದ್ದಾರೆ ಸರ್. ಹೌದು, ಏನ್ ಸರ್ ಎಲ್ಲ ಈ ರೀತಿ ನೋಡಿ ಮಾಡೋದು ಏನಿದೆ? ನೋಡಿ ಏನಿದೆ ಸರ್, ಒಳ್ಳೆ ಮಾಂಸ ಹಾಕಿ 1 ಕೆಜಿಯಲ್ಲಿ 10 ಮಾಡಬಹುದು, 1 ಕೆಜಿಯಲ್ಲಿ 4 ಪ್ಲೇಟ್ 3 ಪ್ಲೇಟ್ ಮಾಡಿ ಜನ ಹೊಟ್ಟೆ ತುಂಬಾ ಊಟ ಆಗ್ತದೆ. ಹೇಳಿದ್ರು ಕೆಲವೆಲ್ಲ ಸರ್ ಹೊಟ್ಟೆ ತುಂಬಾ ಬಿಡುತ್ತೆ ಸರ್, ಅಷ್ಟೊಂದು ಕೊಡ್ತಾರೆ ಅಂತ ಹೇಳಿದ್ರು. ಸಫಿಶಿಯಂಟ್ ಆಗಿ ಕೊಡ್ತಾರೆ ಅಂದ್ರೆ ಬಂದವರು ಇದು ಅತೃಪ್ತಿಯಿಂದ ಹೋಗೋರು, ತೃಪ್ತಿಯಿಂದ ಹೋಗೋದಲ್ಲ ನಿಮ್ಮ ಒಂದು ಇಚ್ಛೆ ಅಲ್ವಾ? ಯಾಕಂದ್ರೆ ಎಲ್ಲರೂ ಹೇಳಿದ್ರು ಸರ್ ಹೊಟ್ಟೆ ತುಂಬಾ ತುಂಬುತ್ತೆ, ಸಫಿಶಿಯಂಟ್ ಆಗಿತ್ತು, ಪೀಸ್ ವ್ಯವಸ್ಥೆ 5-6 ಪೀಸ್ ಇರುತ್ತೆ, ಸಾಕಾಗುತ್ತೆ, ಫುಲ್ ಸಫಿಶಿಯಂಟ್ ಆಗುತ್ತೆ ಅಂತ ಹೇಳಿದ್ರು ಸರ್. ಅದೇ ಯಾರು ಅರ್ಧಂಬರ್ಧ ಅಂದ್ರೆ ತುಂಬಾ ತಿಂತಾರೆ ನೋಡಿ ಸರ್. ಇಷ್ಟ ಅನ್ನ ತಿನ್ಬಿಟ್ರೆ ಇಷ್ಟ ಅನ್ನ ಇಲ್ಲಾಂದ್ರೆ ಕಾಲಿಲ್ಲ ಅನ್ಸುತ್ತೆ. ಹೊಟ್ಟೆ ತುಂಬಾ ತಿನ್ನಕ್ ಹಾಕಿದ್ರೆ ಎತ್ಕೊಂಡು ಹೋಗುತ್ತೆ. ಅದ್ರಲ್ಲಿ ಕೋಟಿ ಎಕ್ಸ್ಪೆಕ್ಟ್ ಎಣ್ಣೆ ಬೇಕಂತೀವಿ. ಎಣ್ಣೆ ಇದೆಯಲ್ಲ ಹೊಟ್ಟೆ ತುಂಬ ಕೊಟ್ರೆ ಇನ್ನು ಮುಟ್ಟನಿಲ್ಲ, ಇದ್ರಲ್ಲಿ ಎಣ್ಣೆ ಮನುಷ್ಯ ತೃಪ್ತಿ ಆಗಲ್ಲ, ಇನ್ನು ಯಾರಲ್ಲೂ ತೃಪ್ತಿ ಆಗಲ್ಲ. ಒಂದು ಎಕ್ಸ್ಪೆಕ್ಟ್ ಇಲ್ಲಿ ತಿಂತಾ ಇದೀವಿ, ಇದೇನ್ ತಿಂತೀವಿ ಹೊಟ್ಟೆ ತುಂಬ ಅಪ್ಪ ಅನ್ನ ದೇವ ಅಂತ ಹೇಳ್ತೀವಿ, ಹೇಳಿದ್ದಾರೆ. ಆ ರೀತಿಯಾಗಿ ಇದೊಂದ್ರಲ್ಲೇ ಮನುಷ್ಯ ತೃಪ್ತಿ ಆಗುತ್ತೆ. ಅದೇ ರೀತಿಯಾಗಿ ಸರ್ ಇವಾಗ ನೀವು ಭಾನುವಾರ ಏನೋ ಫೋನ್ ಇಟ್ಟಿದ್ರಲ್ಲ ಸರ್, ಅಂದ್ರೆ ಸ್ಪೆಷಲ್ ಏನಪ್ಪ ಮಟನ್ ಬಿರಿಯಾನಿ ಅಂದ್ರೆ ಮಟನ್ ಬಿರಿಯಾನಿ 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 2:30 ಸ್ಟಾರ್ಟ್ ಆದ್ರೆ ಲೆಗ್ ಒಂದಿರುತ್ತೆ, ಒಂದು 600 ಪೀಸ್ ಇರುತ್ತೆ. ಖಾಲಿ ಯಾವಾಗ ಖಾಲಿ ಆಗ್ಬೋದು, ಆದ್ರೆ 200 ಖಾಲಿ ಆಗುತ್ತೆ. 600 ಲೆಗ್ ಪೀಸ್ ಅಲ್ಲಿ ಮಟನ್ ಬಿರಿಯಾನಿ ತಗೊಂಡವರಿಗೆ ಒಂದು ಕಾಂಬೋ ಫ್ರೀ. ಮಟನ್ ಬಿರಿಯಾನಿ ಚಿಕನ್ ಕೊಡಲ್ಲ, ಚಿಕನ್ ಬಿರಿಯಾನಿಗೆ ಮಟನ್ ಬಿರಿಯಾನಿ ಮಾತ್ರ. ಇದೇ ನಿಮ್ಮಲ್ಲಿ ಮಾತ್ರ ಇದು ಸ್ಪೆಷಲ್ ಇದೆ. ಹೌದು, ಅವಾಗಿಂದ ಒಂದು 6-5 ವರ್ಷ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದೆ. ಪ್ರತಿ ಸಂಡೇ ಮಾತ್ರ ಅಲ್ವಾ? ಈ ರೀತಿ ಅಂದ್ರೆ ಸಂಡೇ ಮಾತ್ರ ನಿಮಗೆ ಜಾಸ್ತಿ ಬರುತ್ತೆ, ಅಂದ್ರೆ ಜಾಸ್ತಿ ಫ್ರೈಡೆ ಬರ್ಬೋದು, ಸಂಡೇ ಬರ್ಬೋದು. ಸಂಡೇ ಮಾತ್ರ ಕಾಂಬೋ ಹಾಕಿದ್ದೀರಾ? ಹೌದು, ಸಂಡೇ ಮಾತ್ರ ಸಿಗುತ್ತೆ. ಬಂದವರಿಗೆ ನೋಡಿ ಒಂದು ಚಿಕನ್ ಲೆಗ್ ಪೀಸ್ ಫ್ರೀ ಇರುತ್ತೆ, ಒಂದು ಮಟನ್ ಬಿರಿಯಾನಿಗೆ ರವಿ ಸರ್ ಕಡೆಯಿಂದ 2 ಗಂಟೆಯಿಂದ 3 ಗಂಟೆ ಆಗ್ಬೋದು, 5 ಗಂಟೆಗೆ ಆಗ್ಬೋದು, ಇರೋವರೆಗೂ ಅಷ್ಟೇ. 600 ಖಾಲಿ ಆಗುತ್ತೆ ಕೊಡ್ತೀರಾ ಅಷ್ಟೇ. 7 ಗಂಟೆ ಆಗ್ಬೋದು, 3 ಗಂಟೆಗೆ ಮುಗಿಬೋದು, ಅರ್ಧ ಗಂಟೆಗೆ ಮುಗಿಬೋದು, ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಬರೋರಿಗೆ ಮಾತ್ರ 600 ಇರುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಓಕೆ ಸರ್, ಇದೇ ತರ ಚೆನ್ನಾಗಿ ಮುಂದುವರಲಿ, ನಾನು ಆಶಿಸ್ತೀನಿ. ಇದೇ ತರ ಬೆಳಿಲಿ ಸರ್. ಯೂಟ್ಯೂಬ್ ನಾನು ನಿಮ್ಮ ಯೂಟ್ಯೂಬ್ ಬಹಳ ಅಭಿಮಾನಿ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೇನೆ ನನ್ನ ಚಾನೆಲ್ ಅಲ್ಲಿ. ಇದರಲ್ಲಿ ಇಂಡಿಯಾ ಮುಚ್ಚುಮರಿ ಇಲ್ಲ, ನಾನು ಬೇರೆ ಮಾತಾಡ್ತೇನೆ. ಹಾಗಾಗಿ ನಿಮ್ಮ ಫುಡ್ ಫ್ಯಾಕ್ಟ್ರಿ ನಮ್ಮ ಅಣ್ಣ ನೋಡ್ತಾ ಇದ್ರು ಊರಿಗೆ ಹೋದಾಗ, ಬೆಂಗಳೂರು ಚಿತ್ರದುರ್ಗ ಅಲ್ಲಿ ನೋಡ್ತಾ ಇದ್ರು. ಅವಾಗಿಂದ ನನಗೆ ಅಟ್ಯಾಚ್ಮೆಂಟ್ ಆಯ್ತು. ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಅಂದ್ರೆ ಮುಂದೆ ಗೊತ್ತಿಲ್ಲ, ಕರೆಕ್ಟ್ ಆಗಿ ಒಂದು 20 ತಿಂಗಳು ಹೊಸ ನೋಡಿ ಅದ್ರ ಇದೇನೇ ಬೇಕಾದ್ರೆ ಅದು ನೋಡಿದಾಗ ನನಗೆ ನಿಮ್ಮ ರೆಸಿಪೀಸ್ ಎಲ್ಲ ಇಷ್ಟ ಆಯ್ತು. ಆಕ್ಚುಲಿ ನಿಮ್ಮ ಶ್ರೀನಿವಾಸ್ ಅವರು ಅವರು ಇತ್ತೀಚೆಗೆ ವ್ಯಕ್ತಿ ಸಂತೋಷ ಎಲ್ಲ ಬಹಳ ಬರ್ತಾ ಇರ್ತಾರೆ. ಮನೆ ನೀತಿವರಗಳಿದೆ, ರೈತಿಗೆ ಇವರು ಮಗನಿಗೆ ರಾಜಸ್ಥಾನ ಬಂದಿದೆ ಎಲ್ಲ ನೋಡಿದೆ. ನಮ್ಮ ಕಾಂಪಿಟೇಷನ್ ನೋಡಿದೆ, ಇದು ಬಿರಿಯಾನಿದು ಇವ್ರ ಬೇರೆ ಕೊಟ್ರಿ ನೀವು ಈ ತರ ಎಲ್ಲ ಮಾಡ್ತೀರಾ, ಬೇರೆ ಮಾಡಕ್ ಆಗಲ್ಲ ಈ ತರ. ಇಲ್ಲೆಲ್ಲ ನಮ್ಮ ಕರ್ನಾಟಕದಲ್ಲಿ ಯಾರು ಮಾಡ್ತಾರೆ ಈ ತರ ಮಾಡ್ತಾರೆ. ಮುದ್ದೆ ಊಟ ಎಲ್ಲ ಈ ತರ ಎಲ್ಲ ಇರುತ್ತೆ ನೋಡಿದೀನಿ. ಆದ್ರೆ ಈ ತರ ಬಿರಿಯಾನಿ ಇಟ್ಬಿಟ್ಟು ಒಂದ್ರ ತರ ಬಂಗಾರ ಚಿನ್ನ ತರ ಕೊಡೋದಂತ ಬಿರಿಯಾನಿ ಇದೆಯಲ್ಲ, ನೀವು ಈ ಕಡೆ ಬೆಂಗಳೂರಿಂದ ಬಂತು ಅಂತಂದ್ರೆ ಹೊಸಕೋಟೆ ನೀವು ಟೋಲ್ ಆದ ತಕ್ಷಣ ಇಮಿಡಿಯೇಟ್ಲಿ ಲೆಫ್ಟಲ್ಲೇ ಬರುತ್ತೆ. ಈ ಕಡೆ ಬರೋಲ್ಲ, ಈ ಕಡೆ ಇರ್ತಾರೆ ಬಂಗಾರಪೇಟೆ, ಕೋಲಾರ ಈ ಕಡೆ ಎಲ್ಲ ಈ ಕಡೆಯಿಂದ ಬರಬಹುದು. ಬೆಂಗಳೂರಿಂದ ಜಾಸ್ತಿ ಬರೋದಂತಂದ್ರೆ ಬೆಂಗಳೂರಿಂದನೇ ಜನಗಳು ಬರೋದು. ಹಾಗಾಗಿ ನೀವು ಹೊಸಕೋಟೆ ರೋಡ್ ಅಲ್ಲಿ ಕೇರ್ಪುರ ಆದ ತಕ್ಷಣ ಬರ್ತೀರಾ, ಕೇರ್ಪುರ ಟೋಲ್ ಆಗುತ್ತೆ. ಟೋಲ್ ಆದ ತಕ್ಷಣ ಇಮಿಡಿಯೇಟ್ಲಿ ಲೆಫ್ಟ್ ಅಲ್ಲೇ ಬರುತ್ತೆ. ನೋಡ್ಬೋದು, ಇದು ಹೈವೇ ಇದೆ. ತೋರಿಸೋ ಶಂಕರ್ ಹೈವೇನ ಇಲ್ಲ ಅಕ್ಷಯ್ ದಮ್ ಬಿರಿಯಾನಿ. ನಿಮಗೆ ಬೇರೆ ಏನು ನೀವು ಹೊಸಕೋಟೆಗೆ ಎಂಟ್ರಿ ಆಗ್ತಿರೋ, ಎಂಟ್ರಿ ಆದ ತಕ್ಷಣ ನಿಮಗೆ ಇದು ಅಕ್ಷಯ್ ದಮ್ ಬಿರಿಯಾನಿ ಸಿಗುತ್ತೆ ಬಂಧುಗಳೇ. ಭಾನುವಾರ ಬೆಳಿಗ್ಗೆ 3 ಗಂಟೆಯಿಂದ ಇರುತ್ತಂತೆ, ಸೋಮವಾರ ರಜಾ. ಇನ್ನು ಮಿಕ್ಕಿದ ದಿವಸ ಎಲ್ಲ 4 ಗಂಟೆ ಮೇಲೆ ಸಿಗುತ್ತೆ. ಬೆಳಗಿನ ಜಾವ 4 ಗಂಟೆಯಿಂದ ಸಿಗುತ್ತೆ, ಸಂಜೆ 8 ಗಂಟೆವರೆಗೂ ಸಿಗುತ್ತೆ. ಸೋಮವಾರ ಹಾಲಿಡೇ ಇರುತ್ತೆ. ಭಾನುವಾರ ಮಾತ್ರ ಬೆಳಿಗ್ಗೆನೆ ಸ್ಟಾರ್ಟ್ ಆಗುತ್ತೆ ಬಂಧುಗಳೇ. ಬನ್ನಿ, ಬಂದ್ಬಿಟ್ಟು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಮಟನ್ ಬಿರಿಯಾನಿ ಅಂಡ್ ಚಿಕನ್ ಬಿರಿಯಾನಿ ಮತ್ತೆ ಕಬಾಬ್ ಇರುತ್ತೆ, ಇನ್ನ ವೆರೈಟಿ ಇರುತ್ತೆ. ಬಂದ್ ನೋಡಿ. ಸ್ಪೆಷಲ್ ಆಗಿ ಮಟನ್ ಬಿರಿಯಾನಿ ಅಂಡ್ ಚಿಕನ್ ಬಿರಿಯಾನಿ ಮಾತ್ರ ಬಹಳ ಚೆನ್ನಾಗಿರುತ್ತೆ. ನಾನು ರಿವ್ಯೂ ಕೇಳಿದೆ, ಬಹಳಷ್ಟು ಜನ ಹೇಳಿದ್ರು ಬಹಳ ಚೆನ್ನಾಗಿರುತ್ತೆ ಸರ್ ಅಂತ ಹೇಳಿದ್ರು. ಒಮ್ಮೆ ಬನ್ನಿ, ಭೇಟಿ ಕೊಡಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಂಧುಗಳೇ. ಇದೇ ತರ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.